ನಲ್ಲಿ ನಡೆಯಬೇಕಿದ್ದ ಆರ್ಎಸ್ಎಸ್ ಪಥಸಂಚಲನಕ್ಕೂ ಬ್ರೇಕ್ ಹಾಕಿದೆ. ಆದರೆ ತಾಲೂಕು ಆಡಳಿತದ ಆದೇಶಕ್ಕೆ ಆರ್ಎಸ್ಎಸ್ ಸೆಡ್ಡು ಹೊಡೆದಿದೆ. ಸೇಡಂನಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಬ್ರೇಕ್. ತಹಶೀಲ್ದಾರ್ ಆದೇಶಕ್ಕೆ ಸೆಡ್ಡು ಹೊಡೆದ ಆರ್ಎಸ್ಎಸ್. ರಾಜ್ಯದಲ್ಲಿ ಸರ್ಕಾರ ಹಾಗೂ ಸ್ವಯಂ ಸೇವಕ ಸಂಘದ ನಡುವೆ ಸಮರ ಶುರುವಾಗಿದೆ. ಕಲಬುರಗಿಯಲ್ಲಿ ಸಂಘದ ಚಟುವಟಿಕೆಗೆ ಸರ್ಕಾರ ಮೂಗುದಾರ ಹಾಕಿದೆ. ಸೇಡಂನಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ತಹಶೀಲ್ದಾರ್ ಬ್ರೇಕ್ ಹಾಕಿದ್ದಾರೆ. ಆದರೆ ಗಡವೇಷಧಾರಿಗಳು ತಹಶೀಲ್ದಾರ್ ಆದೇಶಕ್ಕೆ ಸೆಡ್ಡು ಹೊಡೆದಿದ್ದಾರೆ. ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಪ್ರತಿನಿಧಿಸುವಂತಹ ಸೇಡಂ ಪಟ್ಟಣದಲ್ಲಿ ನಿನ್ನೆ ಆರ್ಎಸ್ಎಸ್ ಪಥಸಂಚಲನ ಹಮ್ಮಿಕೊಂಡಿತ್ತು. ಆದರೆ ಪಥಸಂಚಲನಕ್ಕೆ ತಹಶೀಲ್ದಾರ್ ಶ್ರೀಯಾಂಕ ಅನುಮತಿಯನ್ನು ನಿರಾಕರಿಸಿದ್ರು. ಕೊನೆಯ ಕ್ಷಣದಲ್ಲಿ ಅನುಮತಿ ನಿರಾಕರಿಸಿದ್ದಕ್ಕೆ ಕೆರಳಿದಂತಹ ಆರ್ಎಸ್ಎಸ್ ಕಾರ್ಯಕರ್ತರು ತಹಶೀಲ್ದಾರ್ ಆದೇಶಕ್ಕೆ ಸೆಡ್ಡು ಹೊಡೆದರು. ನಿರಾಕರಣೆ ನಡುವೆಯೇ ಆರ್ಎಸ್ಎಸ್ ಕಾರ್ಯಕರ್ತರು ಪಥಸಂಚಲನವನ್ನು ಮಾಡಿದರು. ಸೇಡಂ ಪಟ್ಟಣದ ಮಾತೃಛಾಯಾ ಕಾಲೇಜಿನಿಂದ ಪಥಸಂಚಲನ ಶುರುವಾಯಿತು. ದೊಣ್ಣೆ ಹಿಡಿದು ಗಣವೇಷಧಾರಿಗಳು ಸಾಗಿದ್ರೆ ಸಾರ್ವಜನಿಕರು ಹೂಮಳಿ ಸುರಿಸಿ ಸ್ವಾಗತಗೈದರು. ಅನುಮತಿ ಇಲ್ಲದಿದ್ದರೂ ಕೂಡ ಪಥಸಂಚಲನ ಮಾಡಿದ್ದಕ್ಕೆ ಪೊಲೀಸರು ಆರ್ಎಸ್ಎಸ್ ಕಾರ್ಯಕರ್ತರನ್ನು ವಶಕ್ಕೆ ಪಡೆದುಕೊಂಡರು. ಸೇಡಂ ಪಟ್ಟಣದ ರೈಲ್ವೆ ನಿಲ್ದಾಣದಲ್ಲಿ ಕಾರ್ಯಕರ್ತರನ್ನು ವಶಕ್ಕೆ ಪಡೆದು ಠಾಣೆಗೆ ಕರೆದುಕೊಂಡು ಹೋದರು. ದಿನದಿನಕ್ಕೂ ಆರ್ಎಸ್ಎಸ್ ಚಟುವಟಿಕೆ ಬ್ಯಾನ್ ಫೈಟ್ ಜೋರಾಗ್ತಿದೆ. ಸಂಘ ಪರಿವಾರದ ನಡುವಿನ ಸಮರ ದಗದಗಿಸ್ತಾ ಇದೆ. ಇದು ಮುಂದೆ ಇನ್ಯಾವ ಹಂತಕ್ಕೆ ತಲುಪುತ್ತೋ ಅನ್ನೋದೇ ಸದ್ಯದ ಪ್ರಶ್ನೆ. ನಲ್ಲಿ ನಡೆಯಬೇಕಿದ್ದ ಆರ್ಎಸ್ಎಸ್ ಪಥಸಂಚಲನಕ್ಕೂ ಬ್ರೇಕ್ ಹಾಕಿದೆ. ಆದರೆ ತಾಲೂಕು ಆಡಳಿತದ ಆದೇಶಕ್ಕೆ ಆರ್ಎಸ್ಎಸ್ ಸೆಡ್ಡು ಹೊಡೆದಿದೆ. ಸೇಡಂನಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಬ್ರೇಕ್. ತಹಶೀಲ್ದಾರ್ ಆದೇಶಕ್ಕೆ ಸೆಡ್ಡು ಹೊಡೆದ ಆರ್ಎಸ್ಎಸ್. ರಾಜ್ಯದಲ್ಲಿ ಸರ್ಕಾರ ಹಾಗೂ ಸ್ವಯಂ ಸೇವಕ ಸಂಘದ ನಡುವೆ ಸಮರ ಶುರುವಾಗಿದೆ. ಕಲಬುರಗಿಯಲ್ಲಿ ಸಂಘದ ಚಟುವಟಿಕೆಗೆ ಸರ್ಕಾರ ಮೂಗುದಾರ ಹಾಕಿದೆ. ಸೇಡಂನಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ತಹಶೀಲ್ದಾರ್ ಬ್ರೇಕ್ ಹಾಕಿದ್ದಾರೆ. ಆದರೆ ಗಡವೇಷಧಾರಿಗಳು ತಹಶೀಲ್ದಾರ್ ಆದೇಶಕ್ಕೆ ಸೆಡ್ಡು ಹೊಡೆದಿದ್ದಾರೆ. ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಪ್ರತಿನಿಧಿಸುವಂತಹ ಸೇಡಂ ಪಟ್ಟಣದಲ್ಲಿ ನಿನ್ನೆ ಆರ್ಎಸ್ಎಸ್ ಪಥಸಂಚಲನ ಹಮ್ಮಿಕೊಂಡಿತ್ತು. ಆದರೆ ಪಥಸಂಚಲನಕ್ಕೆ ತಹಶೀಲ್ದಾರ್ ಶ್ರೀಯಾಂಕ ಅನುಮತಿಯನ್ನು ನಿರಾಕರಿಸಿದ್ರು. ಕೊನೆಯ ಕ್ಷಣದಲ್ಲಿ ಅನುಮತಿ ನಿರಾಕರಿಸಿದ್ದಕ್ಕೆ ಕೆರಳಿದಂತಹ ಆರ್ಎಸ್ಎಸ್ ಕಾರ್ಯಕರ್ತರು ತಹಶೀಲ್ದಾರ್ ಆದೇಶಕ್ಕೆ ಸೆಡ್ಡು ಹೊಡೆದರು. ನಿರಾಕರಣೆ ನಡುವೆಯೇ ಆರ್ಎಸ್ಎಸ್ ಕಾರ್ಯಕರ್ತರು ಪಥಸಂಚಲನವನ್ನು ಮಾಡಿದರು. ಸೇಡಂ ಪಟ್ಟಣದ ಮಾತೃಛಾಯಾ ಕಾಲೇಜಿನಿಂದ ಪಥಸಂಚಲನ ಶುರುವಾಯಿತು. ದೊಣ್ಣೆ ಹಿಡಿದು ಗಣವೇಷಧಾರಿಗಳು ಸಾಗಿದ್ರೆ ಸಾರ್ವಜನಿಕರು ಹೂಮಳಿ ಸುರಿಸಿ ಸ್ವಾಗತಗೈದರು. ಅನುಮತಿ ಇಲ್ಲದಿದ್ದರೂ ಕೂಡ ಪಥಸಂಚಲನ ಮಾಡಿದ್ದಕ್ಕೆ ಪೊಲೀಸರು ಆರ್ಎಸ್ಎಸ್ ಕಾರ್ಯಕರ್ತರನ್ನು ವಶಕ್ಕೆ ಪಡೆದುಕೊಂಡರು. ಸೇಡಂ ಪಟ್ಟಣದ ರೈಲ್ವೆ ನಿಲ್ದಾಣದಲ್ಲಿ ಕಾರ್ಯಕರ್ತರನ್ನು ವಶಕ್ಕೆ ಪಡೆದು ಠಾಣೆಗೆ ಕರೆದುಕೊಂಡು ಹೋದರು. ದಿನದಿನಕ್ಕೂ ಆರ್ಎಸ್ಎಸ್ ಚಟುವಟಿಕೆ ಬ್ಯಾನ್ ಫೈಟ್ ಜೋರಾಗ್ತಿದೆ. ಸಂಘ ಪರಿವಾರದ ನಡುವಿನ ಸಮರ ದಗದಗಿಸ್ತಾ ಇದೆ. ಇದು ಮುಂದೆ ಇನ್ಯಾವ ಹಂತಕ್ಕೆ ತಲುಪುತ್ತೋ ಅನ್ನೋದೇ ಸದ್ಯದ ಪ್ರಶ್ನೆ. ನಲ್ಲಿ ನಡೆಯಬೇಕಿದ್ದ ಆರ್ಎಸ್ಎಸ್ ಪಥಸಂಚಲನಕ್ಕೂ ಬ್ರೇಕ್ ಹಾಕಿದೆ. ಆದರೆ ತಾಲೂಕು ಆಡಳಿತದ ಆದೇಶಕ್ಕೆ ಆರ್ಎಸ್ಎಸ್ ಸೆಡ್ಡು ಹೊಡೆದಿದೆ. ಸೇಡಂನಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಬ್ರೇಕ್. ತಹಶೀಲ್ದಾರ್ ಆದೇಶಕ್ಕೆ ಸೆಡ್ಡು ಹೊಡೆದ ಆರ್ಎಸ್ಎಸ್. ರಾಜ್ಯದಲ್ಲಿ ಸರ್ಕಾರ ಹಾಗೂ ಸ್ವಯಂ ಸೇವಕ ಸಂಘದ ನಡುವೆ ಸಮರ ಶುರುವಾಗಿದೆ. ಕಲಬುರಗಿಯಲ್ಲಿ ಸಂಘದ ಚಟುವಟಿಕೆಗೆ ಸರ್ಕಾರ ಮೂಗುದಾರ ಹಾಕಿದೆ. ಸೇಡಂನಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ತಹಶೀಲ್ದಾರ್ ಬ್ರೇಕ್ ಹಾಕಿದ್ದಾರೆ. ಆದರೆ ಗಡವೇಷಧಾರಿಗಳು ತಹಶೀಲ್ದಾರ್ ಆದೇಶಕ್ಕೆ ಸೆಡ್ಡು ಹೊಡೆದಿದ್ದಾರೆ. ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಪ್ರತಿನಿಧಿಸುವಂತಹ ಸೇಡಂ ಪಟ್ಟಣದಲ್ಲಿ ನಿನ್ನೆ ಆರ್ಎಸ್ಎಸ್ ಪಥಸಂಚಲನ ಹಮ್ಮಿಕೊಂಡಿತ್ತು. ಆದರೆ ಪಥಸಂಚಲನಕ್ಕೆ ತಹಶೀಲ್ದಾರ್ ಶ್ರೀಯಾಂಕ ಅನುಮತಿಯನ್ನು ನಿರಾಕರಿಸಿದ್ರು. ಕೊನೆಯ ಕ್ಷಣದಲ್ಲಿ ಅನುಮತಿ ನಿರಾಕರಿಸಿದ್ದಕ್ಕೆ ಕೆರಳಿದಂತಹ ಆರ್ಎಸ್ಎಸ್ ಕಾರ್ಯಕರ್ತರು
ತಹಶೀಲ್ದಾರ್ ಆದೇಶಕ್ಕೆ ಸೆಡ್ಡು ಹೊಡೆದರು. ನಿರಾಕರಣೆ ನಡುವೆಯೇ ಆರ್ಎಸ್ಎಸ್ ಕಾರ್ಯಕರ್ತರು ಪಥಸಂಚಲನವನ್ನ ಮಾಡಿದರು. ಸೇಡಂ ಪಟ್ಟಣದ ಮಾತೃಛಾಯಾ ಕಾಲೇಜಿನಿಂದ ಪಥಸಂಚಲನ ಶುರುವಾಯಿತು. ದೊಣ್ಣೆ ಹಿಡಿದು ಗಣವೇಷಧಾರಿಗಳು ಸಾಗಿದ್ರೆ ಸಾರ್ವಜನಿಕರು ಹೂಮಳಿ ಸುರಿಸಿ ಸ್ವಾಗತಗೈದರು. ಅನುಮತಿ ಇಲ್ಲದಿದ್ದರೂ ಕೂಡ ಪಥಸಂಚಲನ ಮಾಡಿದ್ದಕ್ಕೆ ಪೊಲೀಸರು ಆರ್ಎಸ್ಎಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಂಡರು. ಸೇಡಂ ಪಟ್ಟಣದ ರೈಲ್ವೆ ನಿಲ್ದಾಣದಲ್ಲಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ಠಾಣೆಗೆ ಕರೆದುಕೊಂಡು ಹೋದರು. ದಿನದಿನಕ್ಕೂ ಆರ್ಎಸ್ಎಸ್ ಚಟುವಟಿಕೆ ಬ್ಯಾನ್ ಫೈಟ್ ಜೋರಾಗ್ತಿದೆ. ಸಂಘ ಪರಿವಾರದ ನಡುವಿನ ಸಮರ ದಗದಗಿಸ್ತಾ ಇದೆ. ಇದು ಮುಂದೆ ಇನ್ಯಾವ ಹಂತಕ್ಕೆ ತಲುಪುತ್ತೋ ಅನ್ನೋದೇ ಸದ್ಯದ ಪ್ರಶ್ನೆ. ನಲ್ಲಿ ನಡೆಯಬೇಕಿದ್ದ ಆರ್ಎಸ್ಎಸ್ ಪಥಸಂಚಲನಕ್ಕೂ ಬ್ರೇಕ್ ಹಾಕಿದೆ. ಆದರೆ ತಾಲೂಕು ಆಡಳಿತದ ಆದೇಶಕ್ಕೆ ಆರ್ಎಸ್ಎಸ್ ಸೆಡ್ಡು ಹೊಡೆದಿದೆ. ಸೇಡಂನಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಬ್ರೇಕ್. ತಹಶೀಲ್ದಾರ್ ಆದೇಶಕ್ಕೆ ಸೆಡ್ಡು ಹೊಡೆದ ಆರ್ಎಸ್ಎಸ್. ರಾಜ್ಯದಲ್ಲಿ ಸರ್ಕಾರ ಹಾಗೂ ಸ್ವಯಂ ಸೇವಕ ಸಂಘದ ನಡುವೆ ಸಮರ ಶುರುವಾಗಿದೆ. ಕಲಬುರಗಿಯಲ್ಲಿ ಸಂಘದ ಚಟುವಟಿಕೆಗೆ ಸರ್ಕಾರ ಮೂಗುದಾರ ಹಾಕಿದೆ. ಸೇಡಂನಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ತಹಶೀಲ್ದಾರ್ ಬ್ರೇಕ್ ಹಾಕಿದ್ದಾರೆ. ಆದರೆ ಗಣವೇಷಧಾರಿಗಳು ತಹಶೀಲ್ದಾರ್ ಆದೇಶಕ್ಕೆ ಸೆಡ್ಡು ಹೊಡೆದಿದ್ದಾರೆ. ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಪ್ರತಿನಿಧಿಸುವಂತಹ ಸೇಡಂ ಪಟ್ಟಣದಲ್ಲಿ ನಿನ್ನೆ ಆರ್ಎಸ್ಎಸ್ ಪಥಸಂಚಲನ ಹಮ್ಮಿಕೊಂಡಿತ್ತು. ಆದರೆ ಪಥಸಂಚಲನಕ್ಕೆ ತಹಶೀಲ್ದಾರ್ ಶ್ರೀಯಾಂಕ ಅನುಮತಿಯನ್ನು ನಿರಾಕರಿಸಿದ್ರು. ಕೊನೆಯ ಕ್ಷಣದಲ್ಲಿ ಅನುಮತಿ ನಿರಾಕರಿಸಿದ್ದಕ್ಕೆ ಕೆರಳಿದಂತಹ ಆರ್ಎಸ್ಎಸ್ ಕಾರ್ಯಕರ್ತರು ತಹಶೀಲ್ದಾರ್ ಆದೇಶಕ್ಕೆ ಸೆಡ್ಡು ಹೊಡೆದರು. ನಿರಾಕರಣೆ ನಡುವೆಯೇ ಆರ್ಎಸ್ಎಸ್ ಕಾರ್ಯಕರ್ತರು ಪಥಸಂಚಲನವನ್ನ ಮಾಡಿದರು. ಸೇಡಂ ಪಟ್ಟಣದ ಮಾತೃಛಾಯಾ ಕಾಲೇಜಿನಿಂದ ಪಥಸಂಚಲನ ಶುರುವಾಯಿತು. ದೊಣ್ಣೆ ಹಿಡಿದು ಗಣವೇಷಧಾರಿಗಳು ಸಾಗಿದ್ರೆ ಸಾರ್ವಜನಿಕರು ಹೂಮಳಿ ಸುರಿಸಿ ಸ್ವಾಗತಗೈದರು. ಅನುಮತಿ ಇಲ್ಲದಿದ್ದರೂ ಕೂಡ ಪಥಸಂಚಲನ ಮಾಡಿದ್ದಕ್ಕೆ ಪೊಲೀಸರು ಆರ್ಎಸ್ಎಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಂಡರು. ಸೇಡಂ ಪಟ್ಟಣದ ರೈಲ್ವೆ ನಿಲ್ದಾಣದಲ್ಲಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ಠಾಣೆಗೆ ಕರೆದುಕೊಂಡು ಹೋದರು. ದಿನದಿನಕ್ಕೂ ಆರ್ಎಸ್ಎಸ್ ಚಟುವಟಿಕೆ ಬ್ಯಾನ್ ಫೈಟ್ ಜೋರಾಗ್ತಿದೆ. ಸಂಘ ಪರಿವಾರದ ನಡುವಿನ ಸಮರ ದಗದಗಿಸ್ತಾ ಇದೆ. ಇದು ಮುಂದೆ ಇನ್ಯಾವ ಹಂತಕ್ಕೆ ತಲುಪುತ್ತೋ ಅನ್ನೋದೇ ಸದ್ಯದ ಪ್ರಶ್ನೆ. ನಲ್ಲಿ ನಡೆಯಬೇಕಿದ್ದ ಆರ್ಎಸ್ಎಸ್ ಪಥಸಂಚಲನಕ್ಕೂ ಬ್ರೇಕ್ ಹಾಕಿದೆ. ಆದರೆ ತಾಲೂಕು ಆಡಳಿತದ ಆದೇಶಕ್ಕೆ ಆರ್ಎಸ್ಎಸ್ ಸೆಡ್ಡು ಹೊಡೆದಿದೆ. ಸೇಡಂನಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಬ್ರೇಕ್. ತಹಶೀಲ್ದಾರ್ ಆದೇಶಕ್ಕೆ ಸೆಡ್ಡು ಹೊಡೆದ ಆರ್ಎಸ್ಎಸ್. ರಾಜ್ಯದಲ್ಲಿ ಸರ್ಕಾರ ಹಾಗೂ ಸ್ವಯಂ ಸೇವಕ ಸಂಘದ ನಡುವೆ ಸಮರ ಶುರುವಾಗಿದೆ. ಕಲಬುರಗಿಯಲ್ಲಿ ಸಂಘದ ಚಟುವಟಿಕೆಗೆ ಸರ್ಕಾರ ಮೂಗುದಾರ ಹಾಕಿದೆ. ಸೇಡಂನಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ತಹಶೀಲ್ದಾರ್ ಬ್ರೇಕ್ ಹಾಕಿದ್ದಾರೆ. ಆದರೆ ಗಣವೇಷಧಾರಿಗಳು ತಹಶೀಲ್ದಾರ್ ಆದೇಶಕ್ಕೆ ಸೆಡ್ಡು ಹೊಡೆದಿದ್ದಾರೆ. ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಪ್ರತಿನಿಧಿಸುವಂತಹ ಸೇಡಂ ಪಟ್ಟಣದಲ್ಲಿ ನಿನ್ನೆ ಆರ್ಎಸ್ಎಸ್ ಪಥಸಂಚಲನ ಹಮ್ಮಿಕೊಂಡಿತ್ತು. ಆದರೆ ಪಥಸಂಚಲನಕ್ಕೆ ತಹಶೀಲ್ದಾರ್ ಶ್ರೀಯಾಂಕ ಅನುಮತಿಯನ್ನು ನಿರಾಕರಿಸಿದ್ರು. ಕೊನೆಯ ಕ್ಷಣದಲ್ಲಿ ಅನುಮತಿ ನಿರಾಕರಿಸಿದ್ದಕ್ಕೆ ಕೆರಳಿದಂತಹ ಆರ್ಎಸ್ಎಸ್ ಕಾರ್ಯಕರ್ತರು ತಹಶೀಲ್ದಾರ್ ಆದೇಶಕ್ಕೆ ಸೆಡ್ಡು ಹೊಡೆದರು. ನಿರಾಕರಣೆ ನಡುವೆಯೇ ಆರ್ಎಸ್ಎಸ್ ಕಾರ್ಯಕರ್ತರು ಪಥಸಂಚಲನವನ್ನ ಮಾಡಿದರು. ಸೇಡಂ ಪಟ್ಟಣದ ಮಾತೃಛಾಯಾ ಕಾಲೇಜಿನಿಂದ ಪಥಸಂಚಲನ ಶುರುವಾಯಿತು. ದೊಣ್ಣೆ ಹಿಡಿದು ಗಣವೇಷಧಾರಿಗಳು ಸಾಗಿದ್ರೆ ಸಾರ್ವಜನಿಕರು ಹೂಮಳಿ ಸುರಿಸಿ ಸ್ವಾಗತಗೈದರು. ಅನುಮತಿ ಇಲ್ಲದಿದ್ದರೂ ಕೂಡ ಪಥಸಂಚಲನ ಮಾಡಿದ್ದಕ್ಕೆ ಪೊಲೀಸರು ಆರ್ಎಸ್ಎಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಂಡರು. ಸೇಡಂ ಪಟ್ಟಣದ ರೈಲ್ವೆ ನಿಲ್ದಾಣದಲ್ಲಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ಠಾಣೆಗೆ ಕರೆದುಕೊಂಡು ಹೋದರು. ದಿನದಿನಕ್ಕೂ ಆರ್ಎಸ್ಎಸ್ ಚಟುವಟಿಕೆ ಬ್ಯಾನ್ ಫೈಟ್ ಜೋರಾಗ್ತಿದೆ. ಸಂಘ ಪರಿವಾರದ ನಡುವಿನ ಸಮರ ದಗದಗಿಸ್ತಾ ಇದೆ. ಇದು ಮುಂದೆ ಇನ್ಯಾವ ಹಂತಕ್ಕೆ ತಲುಪುತ್ತೋ ಅನ್ನೋದೇ ಸದ್ಯದ ಪ್ರಶ್ನೆ.